ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ವೀರಭದ್ರ ಜೈಲಿಗೆ ಹೋಗಬೇಕಾಗ್ತದ್ಯಾ? ಮಗಳ ವೀರಭದ್ರನನ್ನು ಜೈಲಿಗೆ ಕಳಿಸೇ ಬಿಟ್ಲ. ಇತ್ತ ಕಡೆ ಗುಂಡಮ್ಮ ಮಾಡಿದ್ದೇನು, ಇದೆಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಿವಣ್ಣನ ಎಲೆಕ್ಷನ್ಗೆ ನಿಲ್ಲಿಸೋ ರೀತಿ ಮಾಡಿ ಶಿವಣ್ಣನನ್ನು ಲಾಕ್ ಮಾಡೋ ಉದ್ದೇಶ ವೀರಭದ್ರಂದಾಗಿತ್ತು. ಆದರೆ ವೀರಭದ್ರನ ಪ್ಲಾನ್ ಉಲ್ಟಾ ಹೊಡ್ತದ. ಯಾವಾಗ ಪಾರು ವೀರಭದ್ರನ್ಗೆ ಚಾಲೆಂಜ್ ಹಾಕಿ ತನ್ನ ಗಂಡ ಶಿವಣ್ಣನನ್ನು ಎಲೆಕ್ಷನ್ಗೆ ಗೆಲ್ಲಿಸ್ತೀನಿ ಅಂತ ಹೇಳಿದ್ದು, ಆ ಕ್ಷಣನೇ ವೀರಭದ್ರ ಕುತಂತ್ರವನ್ನು ಮಾಡ್ತಾರೆ. ನಾಮಿನೇಷನನ್ನು ಫೈಲ್ ಮಾಡಿಸಿ ಅದನ್ನು ವಾಪಸ್ ತಗೊಳ್ಳೋ ರೀತಿ ಮಾಡಿ ಎಲೆಕ್ಷನ್ಗೆ ನಿಲ್ದಿರೋ ಹಾಗೆ ಶಿವಣ್ಣನ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ. ಬಟ್ ಅದು ಉಲ್ಟಾ ಹೊಡೆಯುತ್ತೆ. ಇಲ್ಲಿ ಪಾರು ಮನೆಯವರು ಸೇರಿಕೊಂಡು ಶಿವಣ್ಣ ನಾಮಿನೇಷನನ್ನು ಆಚೆ ತೆಗೆದುಕೊಳ್ತಾ ಇರೋ ಹಾಗೆ ಮಾಡ್ತಾರೆ. ಕೊನೆಗೂ ಇಲ್ಲಿ ವೀರಭದ್ರನ ವಿರುದ್ಧವಾಗಿ ಶಿವಣ್ಣ ಅಖಾಡಕ್ಕೆ ಇಳಿದಿದ್ದಾರೆ. ಬಟ್ ಶಿವಣ್ಣಗೆ ಯಾವುದೇ ರೀತಿಯಲ್ಲೂ ಕೂಡ ಎಲೆಕ್ಷನ್ನಲ್ಲಿ ಭಾಗವಹಿಸೋದು ಇಷ್ಟ ಇಲ್ಲ. ಇವತ್ತು ಮನೆ ಮಂದಿ ಹೇಳಿದ್ರಿಂದಾಗಿ ಹೇಗೋ ಮಾಡಿ ನಿಂತ್ಕೊಳ್ಳೋಣ, ಆದರೆ ಜನರು ನನ್ನನ್ನು ಗೆಲ್ಲಿಸಬಾರ್ದು, ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹೋಗಿ ಸಮಾವೇಶ ಮಾಡಿ ಜನಗಳ ಮುಂದೆ ಮಾತಾಡಬೇಕಾದ್ರೂ ಕೂಡ ಇಲ್ಲಿ ಶಿವಣ್ಣ ಏನು ಬರ್ದೇ ಇರೋ ರೀತಿಯೇ ಮಾತಾಡ್ತಿದ್ದಾರೆ. ಬಿಕಾಸ್ ಜನಗಳು ನನ್ನನ್ನು ಆರಿಸಬಾರ್ದು ಅನ್ನೋ ಕಾರಣಕ್ಕೆ, ತನ್ನ ಮಾವ ವೀರಭದ್ರ ಗೆಲ್ಲಿ ಅಂತ ಕಾರಣಕ್ಕೆ. ಆದರೆ ಇಲ್ಲಿ ಪಾರು ಮತ್ತು ಮನೆಯವರು ಸೇರಿಕೊಂಡು ಶಿವಣ್ಣ ಯಾವುದೇ ಆಟ ಆಡಿದ್ರು ಕೂಡ ಅದಕ್ಕೆ ನಿಜಕ್ಕೂ ಕೂಡ ಲೆಕ್ಕಿಸ್ದೆ ಫೈನಲಿ ಜನಗಳ ಮುಂದೆ ತಾವೇ ಮಾತಾಡೋದ್ರ ಮುಖಾಂತರ ಇಲ್ಲಿ ಶಿವಣ್ಣನ ತಪ್ಪನ್ನು ಮರೆಮಾಚಿ ತನ್ನ ಶಿವಣ್ಣ ಗೆಲ್ಲೋಕೆ ಏನೆಲ್ಲ ಮಾಡಬೇಕೋ ಎಲ್ಲವನ್ನ ಕೂಡ ತಯಾರು ಮಾಡ್ತಿದ್ದಾರೆ ಮನೆ ಮಂದಿ. ಇದರ ನಡುವೆ ಇತ್ತ ಕಡೆ ವೀರಭದ್ರನ ಮತ್ತೊಂದು ಆಟ ಬಟಾಬೈಲ ಆಗ್ತದೆ. ಊರಿಗೆ IAS ಆಫೀಸರ್ ಕಮಿಷನರ್ ಬರ್ತಿದ್ದಾರೆ. ಬಂದು ಊರಲ್ಲಿ ಶೌಚಾಲಯ ಇದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಬೇಕು ಅಂತ ಹೇಳಿ ಸರ್ವೆ ಮಾಡಲಿಕ್ಕೆ ಅಂತ ಬರ್ತಿದ್ದಾರೆ. ಇಲ್ಲಿ ಪಾರುನೇ ಕಂಪ್ಲೇಂಟನ್ನು ಮಾಡಿದಾಳೆ. ಪತ್ರವನ್ನು ಬರೆದು ಇಲ್ಲಿ ಊರಲ್ಲಿ ಶೌಚಾಲಯ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕಮಿಷನರ್ಗೆ ಬರೆದು ಕಳಿಸಿದಾಳೆ. ಅದೇ ಕಾರಣಕ್ಕೆ ಒಂದು ಕಂಪ್ಲೇಂಟನ್ನು ತಗೊಂಡಂತಹ ಕಮಿಷನರ್ ಊರಲ್ಲಿ ಶೌಚಾಲಯ ಇದೆಯಾ ಇಲ್ವಾ ಅಂತ ಹೇಳಿ ಪತ್ತೆ ಹಚ್ಚಬೇಕು ಅಂತ ಬರ್ತಿದ್ದಾರೆ. ಯಾಕಂದರೆ ಶೌಚಾಲಯ ಕಟ್ಸಿದ್ದೀವಿ ಅಂತ ಹೇಳಿ ಸಾಕಷ್ಟು ದುಡ್ಡನ್ನು ಗೊಳು ಮಾಡಿದ್ದಾರೆ ವೀರಭದ್ರ. ಈಗ ವೀರಭದ್ರಂಗೆ ಭಯ ಶುರುವಾಗಿದೆ. ಇದಕ್ಕೆಲ್ಲ ಕಾರಣ ತನ್ನ ಮಗಳು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗಿದೆ. ನನ್ನ ಮಗಳೇ ನನ್ನ ವಿರುದ್ಧ ನಿಂತು ನನ್ನನ್ನೇ ಮಲಗಿಸೋಕೆ ಮುಂದಾಗ್ತಿದ್ದಾಳಲ್ಲ, ಇಲ್ಲ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು, ಹೇಗಾದರೂ ಮಾಡಿ ಆ ಒಂದು ಬಯಲಿಗೆ ಹೋಗದೇ ಇರೋ ರೀತಿ ಮಾಡಬೇಕು ಅಂತ ವೀರಭದ್ರ ಯೋಚನೆ ಮಾಡ್ತಾರೆ. ತನ್ನ ಛತ್ರಿಯ ಹಾಗೆ ತನ್ನ ಮಗ ಪರಶು ಇಬ್ಬರಿಗೂ ಕೂಡ ಇಡೀ ಊರಿನ ಮಂದಿ ಬಯಲು ಸೀಮೆಗೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಯಾಕಂದರೆ ಕಮಿಷನರ್ ಬಂದವರು ಮನೆಗೂ ಹೋಗಿ ಖಂಡಿತ ವಿಚಾರ ಮಾಡುವುದಿಲ್ಲ. ಅದಕ್ಕೆ ಬದಲಾಗಿ ಬಯಲು ಸೀಮೆಗೆ ಹೋಗ್ತಾರೆ. ಅಲ್ಲಿ ಹೋಗಿದ್ರೆ ಅಲ್ಲಿ ಯಾರು ಕೂಡ ಹೋಗದೇ ಇದ್ದಾಗ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಈ ಊರಲ್ಲಿ ಶೌಚಾಲಯ ಇದೆ ಅಂತ ಹೇಳಿ. ಹಾಗಾಗಿ ಊರಿನ ಮಂದಿ ಬಯಲಿಗೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿ ತಾಕೀತನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಪರಶು ಮತ್ತು ಛತ್ರಿ ಇಬ್ಬರು ಕೂಡ ಯಾರೂ ಬಯಲಿಗೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಊರಿನ ಮಂದಿಯನ್ನು ಕಟ್ಟ ಹಾಕಿದ್ದಾರೆ. ಬಟ್ ಇದು ಪಾರುಗೆ ತುಂಬ ಚೆನ್ನಾಗಿ ಗೊತ್ತಾಗಿದ್ದೆ ತಡ ಆಕೆ ತನ್ನ ಅಪ್ಪ ಚಾಪೆ ಕೆಳಗಡೆ ನುಗ್ಗಿದ್ರೆ ತಾನು ರಂಗೋಲೆ ಕೆಳಗಡೆ ನುಗ್ಗಿದ್ದೆ. ತನ್ನ ಅಪ್ಪನ ಪ್ಲ್ಯಾನನ್ನು ಆಟೋ ಫ್ಲಾಪ್ ಮಾಡಿದೆ. ಪ್ಲ್ಯಾನನ್ನು ಉಲ್ಟಾ ಹೊಡಿಸೋದಕ್ಕೆ ಏನೆಲ್ಲ ಮಾಡ್ಬೋದು ಎಲ್ಲವನ್ನ ಕೂಡ ಮಾಡ್ತಿದ್ದಾಳೆ. ಇತ್ತ ಕಡೆ ಸೀನಾ ಮತ್ತು ಪಿಂಕಿ ಇಬ್ಬರು ಕೂಡ ದಾರಿಯಲ್ಲಿ ಹೋಗಬೇಕಾದ್ರೆ ಅತ್ತ ಕಡೆ ಗುಂಡು ಮತ್ತು ಅವರ ಮಾವ ಕೂಡ ದಾರಿಯಲ್ಲಿ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಈ ಕಡೆ ಹೋಗೋದನ್ನು ನೋಡಿದಂಥ ಪಿಂಕಿ, ನೋಡು ಗುಂಡ ಹಾಗೆ ಅವರ ಮಾವ ಅಂದರೆ ನಿಮ್ಮಪ್ಪ ಇಬ್ಬರು ಕೂಡ ಹೋಗ್ತಿದ್ದಾರೆ, ಅವ್ರಿಗೇನು ಮಾಡ್ತೀನಿ ಅಂತ ಹೇಳಿ ಫಾಸ್ಟಾಗಿ ಹೋಗಿ ಬೇಕು ಅಂತಾನೆ ಆ ಒಂದು ಗಾಡಿಗೆ ಹೊಡೆದು ಬೀಳಿಸ್ಬಿಡ್ತಾಳೆ ಇಲ್ಲಿ ಜಿಮ್ಸಿನ ಅಪ್ಪನನ್ನು. ಇದರಿಂದಾಗಿ ಗುಂಡು ರೆಬೆಲ್ ಆಗಿದ್ದ ತನ್ನ ಮಾವನ ಎಬ್ಬಿಸ್ತಾಳೆ. ಸ್ವಲ್ಪ ತರ್ಚುಗಾಯ ಆಗಿರತ್ತೆ ಅಷ್ಟೇ. ಹಾಗಾದ ಮಾತ್ರಕ್ಕೆ ಇಲ್ಲಿ ಗುಂಡು ಸುಮ್ಮನಿರುವುದಿಲ್ಲ. ಈ ಕಡೆ ಗುಂಡು ಹೇಗೆ ಅಂತ ಜಿಮ್ಸಿನಂಗೆ ಗೊತ್ತು. ಹಾಗಾಗಿ ಮೊದಲು ಪಿಂಕಿ ನಡಿ ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು, ನೀನು ಡ್ಯಾಶ್ ಹೊಡೆದಿದ್ರಿಂದ ಅಪ್ಪ ಬಿದ್ದಿದ್ದಾರೆ, ಇದನ್ನು ನೋಡಿ ಗುಂಡು ಈ ಕಡೆನೇ ಬರ್ತಿದ್ದಾಳೆ, ನಡಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಹೊರಡೋಕೆ ಮುಂದಾಗ್ತಾಳೆ ಪಿಂಕಿ. ಬಟ್ ಹೊರಡೋಕೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಹಿಂಬದಿಯಿಂದ ಗುಂಡಮ್ಮ ಬಂದಿದೆ, ಆ ಒಂದು ಬೈಕನ್ನು ಇಟ್ಕೊಂಡು ಬಿಟ್ಟಿದ್ದಾಳೆ. ಹಾಗಾಗಿ ಮುಂದೆ ನುಗ್ಗೋಕೆ ಆಗ್ತಿಲ್ಲ. ತಕ್ಷಣ ಈ ಕಡೆ ಮುಂದೆ ಬಂದಂಥ ಗುಂಡು, ಏನು ಅನ್ಕೊಂಡಿದ್ರ ನೀವು, ಬೇಕು ಅಂತಾನೆ ನಮ್ಮ ಗಾಡಿಗೆ ಬಂದು ಗುದ್ದಿದೆ ಅಲ್ವಾ ನೀನು ಅಂದಾಗ, ಹೌದು ಏನೇ ಇವಾಗ ಹಾಗೆ ಹೀಗೆ ಅಂತ ಹೇಳಿ ಪಿಂಕಿ ಕೂಡ ಹೇಳ್ತಾರೆ. ಇಬ್ಬರ ನಡುವೆ ಜಟಾಪಟಿ ಶುರುವಾಗುತ್ತೆ. ನನ್ನ ಮಾವಂಗೆ ತರ್ಚುಗಾಯ ಆಗಿದೆ ಅಷ್ಟೇ, ಅದಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ, ಇಲ್ಲ ಅಂದರೆ ಖಂಡಿತ ನಿನ್ನ ಸುಮ್ಮನೆ ಬಿಡ್ತಿದ್ದೆ ಅಂತ ಅನ್ಕೋಬೇಡ, ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಿದ್ಯಾ, ಹಾಗೆ ಹೀಗೆ ಅಂತ ಹೇಳಿ ಪಿಂಕಿನ ಸಖತ್ತಾಗಿ ತರಾಟೆಗೆ ತಗೋತಾರೆ. ಈ ಕಡೆ ಜಿಮ್ಸಿನ ಮಾತಾಡ್ತಿದ್ದಾಗ, ಏನು ನಿನ್ನ ಅವ್ರ ಮಗ ಆಗ್ಬಿಟ್ಟು ಈ ರೀತಿ ನಡ್ಕೋತಿದ್ಯಲ್ಲ, ನಿನ್ನಂತ ಅವ್ನಿಗೆ ಏನು ಹೇಳಬೇಕು, ಇಡೀ ಊರಿನ
ಮಂದಿನೇ ನಿನಗೆ ಮುಖಕ್ಕೆ ಹುಗಿಬೇಕು, ಆ ರೀತಿ ಆಗೇ ಆಗುತ್ತೆ. ಈ ಪಿಂಕಿನ ನೆಚ್ಕೊಂಡು ಇದೆಯಾ ಅಲ್ವಾ, ಈ ಪಿಂಕಿ ಏನು ಮಾಡ್ತಾಳೆ ಅಂತ ಗೊತ್ತಿದೆಯಾ ನಿನಗೆ? ಇಡೀ ಊರಿನ ಜನಗಳ ಮುಂದೆ ನಿನಗೆ ಸರಿಯಾಗಿ ಕೈ ಕೊಟ್ಟು ಹೋಗ್ತಾಳೆ. ಈ ಗುಂಡು ಚಾಲೆಂಜ್ ಮಾಡ್ತಿದ್ದಾಳೆ, ನೋಡ್ತಾ ಇರು ನನ್ನ ಮಾತು ಸುಳ್ಳು ನಿಜ ಆಗದೆ ಇದ್ರೆ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾಳೆ. ಇಡೀ ಪಿಂಕಿಯನ್ನ ನಂಬ್ಕೊಂಡು ನೆಚ್ಕೊಂಡಿರ್ತಕ್ಕಂಥ ಜಿಮ್ಸಿ ನನಗೆ ಮನಸ್ಸಲ್ಲಿ ಒಂದು ರೀತಿ ಕಾತರಿಕೆ ಇದ್ದೇ ಇದೆ. ಇವರಪ್ಪ ಹೋಗ್ತಿಲ್ಲ, ಈಗ ನನ್ನ ಕೈಯಲ್ಲಿ ಕಾಸಿಲ್ಲ, ಎಲ್ಲಿ ದುಡ್ಡಿಲ್ಲ ಅಂದಾಗ ಪಿಂಕಿ ಹೇಗೆ ಬಿಹೇವ್ ಮಾಡ್ಬೋದು ಅಂತ ಹೇಳಿ ಆ ಒಂದು ಭಯ ಜಿಮ್ಸಿ ನನಗೂ ಕೂಡ ಇದ್ದೇ ಇದೆ. ಅದಕ್ಕೆ ತಕ್ಕನಾಗೆ ಇಲ್ಲಿ ಗುಂಡು ಕೂಡ ಇಲ್ಲಿ ಜಿಮ್ಸಿ ನನಗೆ ಚಾಲೆಂಜ್ ಮಾಡ್ತಿದ್ದಾಳೆ. ಇವಳು ನಿನಗೆ ಕೈ ಕೊಡೋ ದಿನ ಬಂದೇ ಬರುತ್ತೆ, ಅದು ಆದಷ್ಟು ಬೇಗ ನನ್ನ ಕಣ್ಣು ಮುಂದೆ ನಡೆಯುತ್ತೆ ಅಂತ ಹೇಳಿ ಹೇಳ್ತಿದ್ದಾಗೇನೆ ಈ ಕಡೆ ಪಿಂಕಿ ಮಾತ್ರ ಎಂದೂ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾಳೆ. ಬಟ್ ನಿಜಕ್ಕೂ ಕೂಡ ಪಿಂಕಿ ಆ ಕೆಲಸ ಮಾಡೇ ಮಾಡ್ತಾಳೆ, ಅದು ಆದಷ್ಟು ಬೇಗ ಬರುತ್ತೆ ಕೂಡ. ಇತ್ತ ಕಡೆ ಊರಿಗೆ ಕಮಿಷನರ್ ಬಂದಿದ್ದಾರೆ. ಕಮಿಷನರ್ ಬಂದು ವೀರಭದ್ರ ಹೇಳಿದಾಗೆ ಬಯಲಲ್ಲೇ ಕಾಯ್ತಾ ನಿಂತ್ಕೊಂಡಿದ್ದಾರೆ. ತುಂಬಾ ಹೊತ್ತು ಗಂಟೆಗಟ್ಟಲೆ ಕಾದು ಕಾದು ಸುಸ್ತಾಗುತ್ತೆ. ಯಾರೊಬ್ರು ಕೂಡ ಅಲ್ಲಿಗೆ ಬರೋದಿಲ್ಲ, ಬಿಕಾಸ್ ಅಲ್ಲಿ ತಡೆದು ನಿಲ್ಲಿಸ್ಕೊಂಡಿರ್ತಾರೆ ಪರಶು ಮತ್ತೆ ಛತ್ರಿ ಇಬ್ರು ಕೂಡ. ಅದೇ ಕಾರಣಕ್ಕೆ ಯಾರು ಬರೋದಿಲ್ಲ. ಅದೇ ಒಂದು ಸಮಯಕ್ಕೆ ಅಲ್ಲಿಗೆ ವೀರಭದ್ರ ಬರ್ತಾರೆ. ನೋಡಿ ನಮಗೆ ಕಂಪ್ಲೇಂಟ್ ಬಂದಿತ್ತು, ಹಾಗಾಗಿ ನಾವು ಇಲ್ಲಿ ಶೌಚಾಲಯ ಇದೆಯೋ ಇಲ್ವೋ ಅಂತ ಹೇಳಿ ಪರಿಶೀಲನೆ ಮಾಡಬೇಕು ಅಂತಾನೆ ನಾವು ಇಲ್ಲಿಗೆ ಬಂದಿದ್ದು. ಆದ್ರೆ ಅಷ್ಟೊತ್ತಿಂದ ಕಾದು ನೋಡ್ತಾ ಇದ್ದೀವಿ, ಯಾರೊಬ್ರು ಕೂಡ ಬಯಲಿಗೆ ಬರಲಿಲ್ಲ. ಬಯಲಿಗೆ ಬಂದಿಲ್ಲ ಅಂದ್ರೆ ಏನರ್ಥ? ಖಂಡಿತ ಶೌಚಾಲಯ ಕಟ್ಸಿದಿರ ಅಲ್ವಾ, ಅದೇ ಕಾರಣಕ್ಕೆ ಅವರು ಬಯಲಿಗೆ ಬರ್ತಾ ಇಲ್ಲ. ಶೌಚಾಲಯದಲ್ಲಿ ಅವರ ದಿನಚರಿಗಳನ್ನ ಮಾಡ್ತಾ ಇದ್ದಾರೆ, ದಿನನಿತ್ಯ ಕರ್ಮಗಳನ್ನ ಅಂತ ಹೇಳಿ ಆಫೀಸರ್ ಹೇಳ್ತಾರೆ. ತನ್ನ ಪಿಗೂ ಕೂಡ ಹೇಳಿ ನಡಿಯಪ್ಪ ಹೋಗೋಣ, ಯಾರು ಕೂಡ ಬರ್ತಿಲ್ಲ ಅಂದ್ರೆ ಖಂಡಿತ ಶೌಚಾಲಯ ಇದೆ ಅಂತ ಹೇಳಿ ಹೊರಡಬೇಕು. ಈ ಕಡೆ ವೀರಭದ್ರ ತುಂಬಾ ಖುಷಿ ಆಗ್ಬಿಡ್ತಾರೆ, ತನ್ನ ಪ್ಲಾನ್ ವರ್ಕ್ಔಟ್ ಆಯ್ತು ಅಂತ ಹೇಳಿ. ಬಟ್ ಕ್ಷಣ ಮಾತ್ರದಲ್ಲಿ ಅಲ್ಲಿಗೆ ಶಿವಣ್ಣನ ಸ್ನೇಹಿತನೇ ಎಂಟ್ರಿ ಕೊಡ್ತಾರೆ. ಯಾರಪ್ಪ ನೀನು, ಯಾಕಪ್ಪ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ರೆ, ಯಾಕೆ ಅಂತ ಕೇಳ್ತಿದ್ರಲ್ಲ, ಬಯಲಿಗೆ ಯಾಕೆ ಬರ್ತಾರೆ? ನಮ್ಮ ದಿನನಿತ್ಯ ಕರ್ಮಗಳನ್ನ ಮುಗಿಸೋದಕ್ಕಲ್ವಾ ಅಂತ ಹೇಳ್ತಾರೆ. ಯಾಕೆ ಶೌಚಾಲಯ ಇದೆಯಲ್ಲ ನಿಮ್ಮ ಊರಲ್ಲಿ, ಶೌಚಾಲಯ ಮುಕ್ತ ಒಂದು ಊರಲ್ವಾ ನಿಮ್ದು ಅಂದಾಗ, ಯಾರೇ ಹೇಳಿದ್ದು ನಮ್ಮ ಊರಲ್ಲಿ ಶೌಚಾಲಯ ಇದೆ ಅಂತ? ಯಾವ ಶೌಚಾಲಯನೂ ಇಲ್ಲ, ಏನಿಲ್ಲ, ಇವತ್ತು ಎಲ್ಲ ನಾವು ಇಲ್ಲಿಗೆ ಬರೋದು ಅಂತ ಹೇಳ್ತಾರೆ. ಹೇಳ್ತಿದ್ದಾಗೆ ಈ ಕಡೆ ವೀರಭದ್ರನ ಕರ್ಮಕಾಂಡ ಆಫೀಸರ್ನ ಮುಂದೆ ಬಟ್ಟಾ ಬಯಲಾಗಿದೆ. ಏನ್ರಿ ಇದು, ಶೌಚಾಲಯ ಮುಕ್ತ ಹಳ್ಳಿ ಅಂತ ಅನ್ಕೊಂಡ್ರೆ ಶೌಚಾಲಯನೇ ಕಟ್ಸಿಲ್ವಲ್ಲ, ಆದ್ರೆ ರೆಕಾರ್ಡ್ ಅಲ್ಲಿ ಶೌಚಾಲಯ ಕಟ್ಸಿದೀವಿ ಅಂತ ಹೇಳಿ ಎಲ್ಲ ದುಡ್ಡನ್ನ ಕೂಡ ಕ್ಲೈಮ್ ಮಾಡ್ಕೊಂಡಿದ್ದ. ಹಾಗಿದ್ರೆ ನೀವು ಅನ್ಯಾಯ ಮಾಡಿದಿರ, ದುಡ್ಡನ್ನ ಹೊಡೆದಿದ್ರ, ಸರ್ಕಾರದ ದುಡ್ಡನ್ನ ಹೊಡೆದಿದ್ರ ಅಂದಮೇಲೆ ನಿಮ್ಮ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಮಾಡಲೇಬೇಕು. ದುಡ್ಡನ್ನ ಹೊಡೆದು ಯಾವುದೇ ರೀತಿ ಕಾರ್ಯಗಳನ್ನ ಮಾಡಿಲ್ಲ ಅಂತ ಹೇಳಿ ನಾನೇ ಲಾಡ್ಜ್ ಮಾಡ್ತೀನಿ ಅಂತ ಹೇಳಿ ಆಫೀಸರ್ ಮುಂದಾಗ್ತಿದ್ದಾರೆ. ಇತ್ತ ಕಡೆ ವೀರಭದ್ರ ತಡೆಯೋದಕ್ಕೆ ಮುಂದಾಗ್ತಿದ್ದಾರೆ, ಕೇಳ್ಕೊತಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಬಟ್ ಯಾವುದೊಂದು ಕೂಡ ವರ್ಕ್ ಆಗ್ತಿಲ್ಲ. ಫೈನಲಿ ಆಫೀಸರ್ ಹೋಗಿದ್ದೆ ಈ ಕಡೆ ವೀರಭದ್ರನ ಮೇಲೆ ಕಂಪ್ಲೇಂಟ್ ಆಗ್ತದೆ. ಅತ್ತ ಕಡೆ ಇದಕ್ಕೆಲ್ಲ ಕಾರಣ ಪಾರು ಅಂತಾನೆ ಹೇಳ್ಬೋದು. ಪಾರುಗೆ ಗೊತ್ತಾಗುತ್ತೆ ಈ ರೀತಿ ಅಪ್ಪ ಕಿತಾಪತಿ ಮಾಡಿ ಯಾರನ್ನ ಕೂಡ ಬಯಲಿಗೆ ಬಿಡ್ತಿಲ್ಲ ಅಂತ ಹೇಳಿ. ಆಗ ಪ್ಲಾನ್ ಮಾಡಿದ್ದೆ, ಶಿವಣ್ಣನ ಸ್ನೇಹಿತನನ್ನೇ ಅಲ್ಲಿಗೆ ಕಳಿಸ್ತಾಳೆ. ಕಳಿಸೋದ್ರ ಮುಖಾಂತರ ವೀರಭದ್ರನ ಕರ್ಮಕಾಂಡವನ್ನ ಆಫೀಸರ್ ಮುಂದೆ ಬಟಾಬೈಲಿಗೊಳಿಸಿದಾಳೆ. ಈ ಕಡೆ ಬಟಾಬೈಲ್ ಆಗ್ತಿದ್ದಾಗೆ ವೀರಭದ್ರನ ಕೈಗೆ ಕೋಳ ಬೀಳುತ್ತಾ. ಎಲೆಕ್ಷನ್ಗೆ ನಿಲ್ಬೇಕು ಅಂತ ಆಸೆ ಇಟ್ಕೊಂಡಿರೋ ವೀರಭದ್ರ ಜೈಲು ಪಾಲಾಗಬೇಕಾಗತ್ತೆ. ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನ